ನಮಸ್ಕಾರ ಸ್ನೇಹಿತರೆ, ಭಾರತ ತಂಡದ ಮುಂದಿನ ಪಂದ್ಯಗಳು ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ ಮತ್ತು ಯಾರ ವಿರುದ್ಧ ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಭಾರತ ಮತ್ತು ಜಿಂಬಾಬ್ವೆ ನಡುವಿನ 5 ಪಂದ್ಯಗಳ T20 ಸರಣಿಯ ಕೊನೆಯ ಪಂದ್ಯದಲ್ಲಿ ಆತಿಥೇಯ ಜಿಂಬಾಬ್ವೆ ತಂಡವನ್ನ 42 ರನ್ಗಳಿಂದ ಮಣಿಸಿದ ಶುಭ್ಮನ್ ಗಿಲ್ ಪಡೆ ಸರಣಿಯನ್ನ 4-1 ಅಂತರದಿಂದ ವಶಪಡಿಸಿಕೊಂಡಿದೆ. ಸರಣಿಯ ಮೊದಲ ಪಂದ್ಯದಲ್ಲಿ ಜಿಂಬಾಬ್ವೆ ತಂಡ ಹೋರಾಟ ನೀಡಿ ಗೆಲುವು ದಾಖಲಿಸಿದ್ದನ್ನ ಬಿಟ್ಟರೆ ಉಳಿದ 4 ಪಂದ್ಯಗಳಲ್ಲಿಯೂ ಟೀಂ ಇಂಡಿಯಾವೇ ಪಾರುಪತ್ಯವನ್ನ ಮಾಡಿತ್ತು. ಮೊದಲ ಪಂದ್ಯವನ್ನ ಸೋತ ಬಳಿಕ ಎಚ್ಚೆತ್ತ ಯುವ ಪಡೆಯು ಮುಂದಿನ 4 ಪಂದ್ಯಗಳನ್ನು ಕೂಡ ಏಕಪಕ್ಷೀಯವಾಗಿ ಗೆದ್ದುಕೊಂಡಿತು. ಇನ್ನು 5ನೇ T20 ಪಂದ್ಯದ ಬಗ್ಗೆ ಹೇಳುವುದಾದರೆ, ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 167 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ಜಿಂಬಾಬ್ವೆ ತಂಡವು 18.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 125 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಈ ಪಂದ್ಯದೊಂದಿಗೆ ಟೀಂ ಇಂಡಿಯಾದ ಜಿಂಬಾಬ್ವೆ ಪ್ರವಾಸವೂ ಕೂಡ ಅಂತ್ಯಗೊಂಡಿತು. ಇದೀಗ ಟೀಂ ಇಂಡಿಯಾದ ಮುಂದಿನ ಪ್ರವಾಸ ಯಾರ ವಿರುದ್ಧ ಮತ್ತು ಯಾವ್ಯಾವ ಮಾದರಿಯಲ್ಲಿ ಈ ಸರಣಿಯನ್ನ ಆಡಲಿದೆ ಮತ್ತು ಈ ಪಂದ್ಯಗಳು ಎಲ್ಲಿ ಎಷ್ಟೊತ್ತಿಗೆ ಅಂತ ನೋಡ್ತಾ ಬರುವುದಾದರೆ, ಪ್ರಸ್ತುತ ಜಿಂಬಾಬ್ವೆ ಪ್ರವಾಸ ಮುಗಿಸಿರುವ ಯುವ ಟೀಂ ಇಂಡಿಯಾ ಇದೇ ಜುಲೈ 27ರಿಂದ ಶ್ರೀಲಂಕಾ ಪ್ರವಾಸ ಕೈಗೊಳ್ಳಲಿದೆ. ಈ ಪ್ರವಾಸದಲ್ಲಿ ತಂಡ 3 ಪಂದ್ಯಗಳ T20 ಸರಣಿ ಮತ್ತು 3 ಪಂದ್ಯಗಳ ಏಕದಿನ ಸರಣಿಯನ್ನು ಆಡಲಿದೆ. ಅಷ್ಟೇ ಅಲ್ಲದೆ ಈ ಸರಣಿಯೊಂದಿಗೆ T20 ವಿಶ್ವಕಪ್ ಗೆದ್ದ ಬಳಿಕ ಟೀಂ ಇಂಡಿಯಾದಿಂದ ವಿಶ್ರಾಂತಿ ಪಡೆದುಕೊಂಡಿದ್ದ ಆಟಗಾರರು ತಂಡಕ್ಕೆ ಮರಳಲಿದ್ದಾರೆ. ಈ ಪ್ರವಾಸಕ್ಕೆ ಇನ್ನೂ ಕೂಡ ತಂಡವನ್ನ ಪ್ರಕಟಿಸದಿದ್ದರೂ ಕೂಡ ಇಷ್ಟರಲ್ಲೇ BCCI 2 ಸರಣಿಗಳಿಗಾಗಿಯೂ ಕೂಡ ತಂಡವನ್ನ ಆಯ್ಕೆ ಮಾಡಲಾಗಿದೆ. ಸಿಕ್ಕಿರುವ ಮಾಹಿತಿಯ ಪ್ರಕಾರ T20 ತಂಡವನ್ನ ಹಾರ್ದಿಕ್ ಪಾಂಡ್ಯ ಮುನ್ನಡೆಸಿದರೆ ಏಕದಿನ ತಂಡದ ಸಾರಥ್ಯವನ್ನ ನಮ್ಮ ಕನ್ನಡಿಗ KL ರಾಹುಲ್ ಅವರ ಕೈಗೆ ಸಿಗಲಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಭಾರತ ಹಾಗೂ ಶ್ರೀಲಂಕಾ ನಡುವಿನ ಪ್ರವಾಸದ ವೇಳಾಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ, ಮೊದಲ T20 ಪಂದ್ಯವು ಜುಲೈ 27ರಂದು ನಡೆದರೆ 2ನೇ T20 ಪಂದ್ಯವು ಜುಲೈ 28ರಂದು ನಡೆಯಲಿದೆ ಮತ್ತು ಸರಣಿಯ 3ನೇ ಹಾಗೂ ಕೊನೆಯ T20 ಪಂದ್ಯವು ಜುಲೈ 30ರಂದು ನಡೆಯಲಿದೆ ಬಂಧುಗಳೇ. ಮತ್ತು ಏಕದಿನ ಸರಣಿಯ ಬಗ್ಗೆ ಮಾತನಾಡುವುದಾದರೆ, ಮೊದಲ ಏಕದಿನ ಪಂದ್ಯವು ಆಗಸ್ಟ್ 2ರಂದು ನಡೆದರೆ 2ನೇ ಏಕದಿನ ಪಂದ್ಯವು ಆಗಸ್ಟ್ 4ರಂದು ಜರುಗಲಿದೆ ಮತ್ತು 3ನೇ ಹಾಗೂ ಕೊನೆಯ ODI ಪಂದ್ಯವು ಆಗಸ್ಟ್ 7ರಂದು ನಡೆಯಲಿದೆ ಬಂಧುಗಳೇ. 2021ರಲ್ಲಿ ದ್ವಿಪಕ್ಷೀಯ ಸರಣಿಗಾಗಿ ಟೀಂ ಇಂಡಿಯಾ ಕೊನೆಯದಾಗಿ ಶ್ರೀಲಂಕಾಗೆ ಭೇಟಿ ನೀಡಿತ್ತು. ಆಗ ಶಿಖರ್ ಧವನ್ ಅವರ ಕೈಗೆ ಭಾರತ ತಂಡದ ಕಮಾಂಡ್ ನೀಡಲಾಗಿತ್ತು. ಟೀಂ ಇಂಡಿಯಾ ಏಕದಿನ ಸರಣಿಯನ್ನ ಗೆದ್ದುಕೊಂಡಿದ್ದರೆ T20 ಸರಣಿಯಲ್ಲಿ 1 ಹಾಗೂ 2 ಅಂತರದಿಂದ ಸೋಲನುಭವಿಸಬೇಕಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಈ ಬಾರಿ ಶ್ರೀಲಂಕಾ ಪ್ರವಾಸಕ್ಕೆ ಬಲಿಷ್ಠ ತಂಡವನ್ನ ಕಳಿಸಲು BCCI ಬಯಸಿದೆ. ಆದಾಗ್ಯೂ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ ಈ ಪ್ರವಾಸದ ಭಾಗವಾಗುವುದಿಲ್ಲ ಎಂಬ ವರದಿಗಳಿವೆ. ನೋಡಿದ್ರಲ್ಲ ಸ್ನೇಹಿತರೆ, ಟೀಂ ಇಂಡಿಯಾದ ಮುಂದಿನ ಪಂದ್ಯಗಳು ಯಾವಾಗ, ಎಲ್ಲಿ, ಯಾರ ವಿರುದ್ಧ ಮತ್ತು ಎಷ್ಟೊತ್ತಿಗೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.